ವೆಲ್ಕಮ್ ಬ್ಯಾಕ್. ಅನ್ಲಾಕ್ 3.0 ನಲ್ಲಿ ಮಾಲ್ಗಳಿಗೆ ಷರತ್ತುಬದ್ಧ ಅನುಮತಿಯನ್ನ ಸರ್ಕಾರ ಕೊಡುವಂತ ಸಾಧ್ಯತೆಗಳಿದೆ. ಆ ನಿರೀಕ್ಷೆಯಲ್ಲಿ ಮಾಲ್ ಅಸೋಸಿಯೇಷನ್ ಕೂಡ ಇದೆ. ಮೊನ್ನೆ ಕೂಡ ಅವರು ಮುಖ್ಯಮಂತ್ರಿಗಳಿಗೆ ಒಂದು ರಿಕ್ವೆಸ್ಟ್ ಅನ್ನ ಮಾಡಿ ಬಂದಿದ್ರು. ಈ ಬಗ್ಗೆ ಮಾತನಾಡೋದಕ್ಕೆ ಗರುಡ ಮಾಲ್ನ ಸಿಇಒ ಆಗಿರುವಂತ ನಂದೀಶ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ನಂದೀಶ್ ಅವರೇ ನಮಸ್ಕಾರ. ಮೊನ್ನೆ ನೀವು ಕೂಡ ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಕ್ ಹೋಗಿದ್ರಿ. ಆ ಟೈಮ್ ನಲ್ಲಿ ನಿಮ್ ಕಡೆಯಿಂದ ರಿಕ್ವೆಸ್ಟ್ ಏನೇನ್ ಕೊಟ್ಟಿದ್ದೀರಾ, ಮತ್ತೆ ಸರ್ಕಾರದ ಕಡೆಯಿಂದ ನಿಮ್ಗೆ ಸಕಾರಾತ್ಮಕವಾಗಿ ಒಂದು ರೆಸ್ಪಾನ್ಸ್ ಸಿಕ್ಕಿದ್ಯಾ? ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು? ಮೊಟ್ಟ ಮೊದಲನೇದಾಗಿ ಮುಖ್ಯಮಂತ್ರಿಗಳಿಗೆ ನಮ್ಮ ಗೌರವಪೂರ್ವಕವಾದ ಅಭಿನಂದನೆ. ಬಿಕಾಸ್ ನಾವು ಹೋದ ತಕ್ಷಣ ನಮಗೆ ಟೈಮ್ ಮಾಡಿಕೊಟ್ಟು ನಮ್ಮ ಹತ್ರ ಮಾತಾಡಿದ್ದಾರೆ, ಕೂತ್ಕೊಂಡು ನಮ್ಮ ಪ್ರಾಬ್ಲಮ್ಗಳೇನು ಅಂತ ಕೇಳಿದ್ದಾರೆ. ಮತ್ತೆ ನಾವು ಲೆಟರ್ನು ಕೊಟ್ಟಿದ್ವಿ, ಮಾಲ್ ಓಪನ್ ಮಾಡೋದಕ್ಕೆ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದು. ಅದಕ್ಕೆ ಅವರು ಇನ್ನೊಂದು 2 to 3 days ಅಲ್ಲಿ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನಾವು ಕೊಟ್ಟಿದ್ದು, ನಮ್ಗೇನೆಲ್ಲ ತೊಂದರೆಗಳಾಗಿದೆ ಆ ತೊಂದರೆಗಳನ್ನ ದಯವಿಟ್ಟು ಪರಿಹರಿಸ್ಕೊಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಕೇಳ್ಕೊಂಡಿದ್ದೀವಿ. ಅವರು ಇನ್ನು 2-3 ದಿವಸ ಟೈಮ್ ಕೊಡಿ, ನಾನು ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರು. ಓಕೆ, ಈಗ ನಾಳೆ ಸಂಜೆ ಬಹುತೇಕ ಡಿಸೈಡ್ ಆಗುವಂತ ಚಾನ್ಸಸ್ ಇದೆ. ನೋಡೋಣ ಯಾವ ತರ ಅಧಿಕೃತವಾಗಿ ಅನೌನ್ಸ್ ಆಗುತ್ತೆ ಅಂತ. ಬಟ್ ಇವಾಗ ನಿಮ್ ಕಡೆಯಿಂದ ನೀವು ರಿಕ್ವೆಸ್ಟ್ ಮಾಡಿದಿರಲ್ಲ, ನಮ್ಗೊಂದಿಷ್ಟು ಮಾಹಿತಿ ಸಿಕ್ಕಿರೋದು ಇವಾಗ ಏನ್ 5 ಗಂಟೆ ತನಕ ವಾಣಿಜ್ಯ ಚಟುವಟಿಕೆಗೆ ಅವಕಾಶ ಇದೆ, ಅದನ್ನ 7 ಗಂಟೆ ತನಕ ಎಕ್ಸ್ಟೆಂಡ್ ಮಾಡಬಹುದು ಅಂತ. ಬಟ್ ನಿಮ್ ಕಡೆಯಿಂದ ನೀವು ರಿಕ್ವೆಸ್ಟ್ ಮಾಡಿರೋದು ಈಗ ಅಂದ್ರೆ ವೀಕ್ ಡೇಸ್ ಅಲ್ಲಿ ಸ್ವಲ್ಪ ವ್ಯಾಪಾರ ಕಡಿಮೆನೇ ಇರುತ್ತೆ ಮಾಲ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ. ವೀಕೆಂಡ್ ಅಲ್ಲಿ ಜಾಸ್ತಿ ಜನ, ಅವರಿಗೆ ರಜೆ ಇರುತ್ತೆ, ಒಂದು ರಿಲೀಫ್ ಬೇಕು ಅಂತ ಬರೋರು ತುಂಬಾ ಜನ ಇರ್ತಾರೆ, ಶಾಪಿಂಗ್ ಅಂತೆಲ್ಲ ಹೇಳ್ಕೊಂಡು. ಈಗ ವೀಕೆಂಡ್ ಕರ್ಫ್ಯೂ ಮಾಡೋದ್ರಿಂದ ಮತ್ತೇನಾದ್ರೂ ನಿಮ್ಗೆ ಪ್ರಾಬ್ಲಮ್ ಆಗುತ್ತಾ? ಅದ್ರ ಜೊತೆಗೆ ಈಗ ನೈಟ್ ಕರ್ಫ್ಯೂ ಅಂತ 7 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ರೆ ಸಮಸ್ಯೆ ಆಗುತ್ತಾ? ಅದನ್ನೇ ನಾವು ರಿಕ್ವೆಸ್ಟ್ ಮೊನ್ನೆ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗ ಹೇಳಿದೀವಿ. ಏನಾಗುತ್ತೆ, ನೀವು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಅಥವಾ 6 ಗಂಟೆ ತನಕ ಓಪನ್ ಮಾಡಿಕೊಟ್ರೆ, ಅದರಿಂದ ನಮ್ಗೆ ಮತ್ತೆ ವೀಕೆಂಡ್ ಅಲ್ಲಿ ಕ್ಲೋಸ್ ಮಾಡಿದ್ರೆ ಅದರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಮಾಲ್ಗಳಿಗೆ ಆಗೋದಿಲ್ಲ. ನಿಮಗೆ ಗೊತ್ತಿರಬೇಕು, ಮಾಲ್ ಅಲ್ಲಿ ಬಿಸ್ನೆಸ್ ನಾರ್ಮಲಿ ಬಿಸ್ನೆಸ್ ಆಗೋದು ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ. ಯಾಕೆ ಅಂತಂದ್ರೆ ಈ ಕೆಲಸ ಮಾಡೋ ಈ ಉದ್ಯೋಗಿಗಳೇನಿದ್ದಾರೆ, ಉದ್ಯೋಗಿಗಳು ನಾರ್ಮಲ್ ಆಗಿ ವೀಕ್ ಡೇಸ್ ಅಲ್ಲಿ ಫ್ರೀ ಆಗೋದು ಆಫ್ಟರ್ 4 or 5 o'clock. ಅಲ್ಲಿಂದ ರಾತ್ರಿ 10 ಗಂಟೆ ತನಕ ಶಾಪಿಂಗ್ ಮಾಡ್ತಾರೆ. ನಾರ್ಮಲ್ ಆಗಿ 50% ಆಫ್ ದ ಬಿಸ್ನೆಸ್ ಮಾಲ್ ಅಲ್ಲಿ ಏನಾಗುತ್ತೆ ಅದಾಗೋದು ವೀಕೆಂಡ್ ಅಲ್ಲಿ, ಅಂದ್ರೆ ಸಾಟರ್ಡೆ ಸಂಡೇ. ನಾವು ಅದಕ್ಕೆ ರಿಕ್ವೆಸ್ಟ್ ಮಾಡಿದೀವಿ, ದಯವಿಟ್ಟು ನೀವೇನಾದ್ರು ಅವಕಾಶ ಮಾಡ್ಕೊಡಂಗಿದ್ರೆ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ತನಕನಾದ್ರೂ ಮಾಡ್ಕೊಡಿ ಅಂತ ಕೇಳಿದೀವಿ. ಅದನ್ನ ಪರಿಗಣಿಸಬಹುದು. ವೀಕೆಂಡ್ ಅನ್ನು ಕೂಡ ಕರ್ಫ್ಯೂನ ಹಾಕ್ಬೇಡಿ ಅಂತ ಕೇಳಿದ್ವಿ, ಅದು ಪರಿಗಣಿಸಬಹುದು ಅಂತ ನಮ್ಮ ಅನಿಸಿಕೆ. ಫೈನ್. ಮತ್ತೊಂದು ವಿಚಾರ, ಈಗ ನಮಗೆ ಪರ್ಮಿಷನ್ ಸಿಕ್ಕರೆ ಸಾಕು, ಅದೇನ್ ಪ್ರೋಟೋಕಾಲ್ ಇದ್ರೂ ಕೂಡ, ಅದೇನ್ ಗೈಡ್ಲೈನ್ ಸರ್ಕಾರದಿಂದ ಬಂದ್ರೂ ಕೂಡ ನಾವು ಅದನ್ನ ಫಾಲೋ ಮಾಡೋದಕ್ಕೆ ರೆಡಿ ಇದೀವಿ ಅಂತ ನಿಮ್ಮ ಅಸೋಸಿಯೇಷನ್ ಅವರೇ ಹೇಳಿದ್ದಾರೆ. ಈಗ ಮಾರ್ಷಲ್ಗಳನ್ನ ನಿಯೋಜನೆ ಮಾಡಬಹುದು ಮಾಲ್ಗಳ ಮುಂದೆ ಅಂತೆಲ್ಲ ಹೇಳ್ತಾ ಇದ್ದಾರೆ, ಫೈನ್ ಅನ್ನ ಹಾಕೋದಕ್ಕೆ. ಒಂದು ವೇಳೆ ಮಾಸ್ಕ್ ಅನ್ನ ಹಾಕದೇ ಇದ್ರೆ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡದೆ ಇದ್ರೆ, ಇಂಥದ್ದೆಲ್ಲ ಗೈಡ್ಲೈನ್ಸ್ ಫಾಲೋ ಮಾಡದೇ ಇದ್ರೆ, ಅಥವಾ ಈಗ ಮಾರ್ಷಲ್ಗಳ ಸಂಖ್ಯೆ ಕಡಿಮೆ ಇದ್ದಾರೆ, ಸಿಬ್ಬಂದಿ ಕೊರತೆ ಆಗುತ್ತೆ ಅಂತ ನೀವೇ ಏನಾದ್ರೂ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳಿ ಅಂದ್ರೆ ಅದಕ್ಕೆಲ್ಲ ರೆಡಿ ಇದೀರಾ ನೀವು? ಇಲ್ಲ, ನಾವು ಕೇಳಿದ್ದು ನಮ್ಗೊಂದು ಅವಕಾಶ ಮಾಡ್ಕೊಡಿ, ನಮ್ಮನ್ನ ಕನ್ಸಿಡರ್ ಮಾಡಿ ಅಂತ ಕೇಳಿದೀವಿ. ಅವ್ರು ಏನೇನ್ ಪ್ರೋಟೋಕಾಲ್ ಕೊಡ್ತಾರೆ, ಗೈಡ್ ಲೈನ್ಸ್ ಪ್ರಕಾರ ಏನೇನ್ ಪ್ರೋಟೋಕಾಲ್ಗಳು ಕೊಡ್ತಾರೆ ಅದನ್ನೆಲ್ಲ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದೀವಿ. ಈಗ 6 feet ಡಿಸ್ಟೆನ್ಸ್, ಅಥವಾ ಟೆಂಪರೇಚರ್ ಚೆಕಿಂಗ್ ಮಾಡೋದು, ಅಥವಾ ಒಳಗಡೆ ಮಾಲಿಗೆ ಬಂದಾಗ ಈಗ ರೆಸ್ಟೋರೆಂಟ್ ಮತ್ತೆ ಜಿಮ್ ಗಳಲ್ಲಿ AC ಎಲ್ಲ ಆನ್ ಮಾಡಂಗಿಲ್ಲ ಅಂತ ಹೇಳಿದಾರಲ್ಲ, ಮಾಲ್ಗಳಲ್ಲಿ ಅನಿವಾರ್ಯವಾಗಿ ಮಾಡ್ಲೇಬೇಕಾಗತ್ತೆ. ಅಕಸ್ಮಾತ್ ಅದಕ್ಕೇನಾದ್ರೂ ನೀವು AC ಆಫ್ ಮಾಡ್ಬೇಕು, ಆನ್ ಮಾಡ್ಬೇಡಿ ಅಂತಂದ್ರೆ ಸಮಸ್ಯೆ ಆಗುತ್ತೆ. AC ಆನ್ ಮಾಡ್ದಾನೆ ಮಾಲ್ ಅಲ್ಲಿ ಇದನ್ ಮಾಡಕ್ಕೆ ಆಗೋದಿಲ್ಲ, ಮಾಲ್ ಓಪನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಕಾರಣ ಅಂತ ಅಂದ್ರೆ ಮಾಲ್ ಎಲ್ಲಾ ಕಡೆಯಿಂದನೂ ಕ್ಲೋಸ್ ಆಗುತ್ತೆ. ಒಳಗಡೆ ಇರೋರು AC ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ಅವ್ರಿಗೆ ಶಾಪಿಂಗ್ ಮಾಡೋದಲ್ಲಿ ಓಡಾಡೋದಲ್ಲಿ ಕಷ್ಟ ಆಗುತ್ತೆ. ಆ ದೃಷ್ಟಿಯಿಂದ AC ನ ಆನ್ ಮಾಡಕ್ ಕೊಡ್ಬೇಕಾಗತ್ತೆ. ಮತ್ತೆ ಎರಡನೇದು, ಈಗ ನೀವು ಮೆಟ್ರೋ ಓಪನ್ ಮಾಡಿದ್ರೆ ಮೆಟ್ರೋದಲ್ಲಿ AC ಇರುತ್ತಲ್ವಾ ಅಲ್ವಾ? ಅದೇ ತರ ನಾವೇನ್ ಕೇಳಿದೀವಿ ಅಂದ್ರೆ ಪ್ರೋಟೋಕಾಲ್ ಅಂದ್ರೆ ಏನೇನ್ ಗೈಡ್ ಲೈನ್ಸ್ ಇದೆ, ಇಂಟರ್ನ್ಯಾಷನಲ್ ಗೈಡ್ ಲೈನ್ಸ್ ಕೊಡಿ, ಡೆಫಿನೆಟ್ ಫಾಲೋ ಮಾಡ್ತೀವಿ ಅಂತ. ಈಗ ಅವ್ರು ಬರ್ಬೇಕಾದ್ರೆ ಸ್ಯಾನಿಟೈಸೇಷನ್ ಆಗಿದೆ ನೋಡು, ಸ್ಯಾನಿಟೈಸ್ ಮಾಡ್ಬೋದು, ಅಥವಾ ಟೆಂಪರೇಚರ್ ಚೆಕ್ ಮಾಡ್ಬೋದು, ಒಳಗಡೆ 6 feet ಡಿಸ್ಟೆನ್ಸ್ ಇದೆಯಾ ಚೆಕ್ ಮಾಡ್ಬೋದು. ಮತ್ತೆ ಮೋರ್ ದೆನ್ ಎನಿಥಿಂಗ್ ನಾವು ಲೆಟ್ರಲ್ಲಿ ಏನ್ ಕೊಟ್ಟಿದೀವಿ ಅಂತ ಅಂದ್ರೆ, ಎಲ್ಲಾ ಮಾಲಿನ ಸಿಬ್ಬಂದಿ ಈಗ ಸುಮಾರು 3,000 to 4,000 ಜನ ಒಂದ್ ಮಾಲಲ್ಲಿ ಕೆಲಸ ಮಾಡ್ತಾರೆ. ಅಷ್ಟು ಜನಕ್ಕೂ ವ್ಯಾಕ್ಸಿನೇಷನ್ ಇದ್ರೆ ಮಾತ್ರ ಒಳಗಡೆ ಬಿಡ್ತೀವಿ, ಇಲ್ಲ ಬಿಡಲ್ಲ. ನೀವು ಗರುಡ ಮಾಲ್ ಎಕ್ಸಾಂಪಲ್ ನೀವು ತಗೊಳ್ಳೋದಾದ್ರೆ, ಗರುಡ ಮಾಲ್ ಅಲ್ಲಿ 95% ಆಫ್ ದ ಪೀಪಲ್, ಇನ್ನೊಂದು 150 ಜನ ಬಿಟ್ಟು ಸುಮಾರು ಅಲ್ಲಿ ಕೆಲಸ ಮಾಡೋ ಅಂತ ಎಲ್ರಿಗೂ ಕೂಡ ವ್ಯಾಕ್ಸಿನೇಟ್ ಮಾಡಿಸಿದೀವಿ. ಅದು ಸೆಕ್ಯೂರಿಟಿ ಇರ್ಬೋದು, ಹೌಸ್ ಕೀಪಿಂಗ್ ಸ್ಟಾಫ್ ಇರ್ಬೋದು, ಲಿಫ್ಟ್ ಆಪರೇಟರ್ ಇರ್ಬೋದು, ಮ್ಯಾನೇಜ್ಮೆಂಟ್ ಸ್ಟಾಫ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಅಥವಾ ಅಂಗಡಿ ಒಳಗಡೆ ಕೆಲಸ ಮಾಡುವಂತಹ ಸೇಲ್ಸ್ ಸ್ಟಾಫ್ ಇರ್ತಾರಲ್ಲ ಅವ್ರು ಇರ್ಬೋದು. ಎಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ಮಾಡಿಸಿದೀವಿ. ವ್ಯಾಕ್ಸಿನೇಷನ್ ಮಾಡಿಸ್ತಾನೆ ಯಾರಿಗೂ ಕೂಡ ನಾವು ಮಾಲ್ ಒಳಗಡೆ
ನಮ್ಮ ಸ್ಟಾಫ್ಗಳಿಗೆ ಅಲೋ ಮಾಡೋದಿಲ್ಲ. ಅದ್ರ ಮೂಲಕ ನಾವು ಗ್ರಾಹಕರಿಗೆ ಒಂದು ಭರವಸೆಯನ್ನ ಕೊಡ್ತೀವಿ, ಮಾಲ್ ಇಸ್ ಸೇಫ್. ಮತ್ತೆ ನೀವು 6 ಫೀಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬಹುದು ಮಾಲಲ್ಲಿ. ಮಾಲಲ್ಲಿ ಏನಕ್ಕೆ 6 ಫೀಟ್ ಡಿಫ್ರೆನ್ಸ್ 6 ಫೀಟ್ ಈಸಿಯಾಗಿ ಮೇಂಟೈನ್ ಮಾಡಬಹುದು ಅಂದ್ರೆ, ನಿಮ್ಗೆ ಪ್ರತಿಯೊಂದು ಮಾಲಲ್ಲೂ ಕೂಡ ನೀವು ಗಮನಿಸಿದ್ರೆ 750ರಿಂದ 1000 ಸ್ಕ್ವೇರ್ ಫೀಟ್ಗೆ ಒಂದು ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾ ಎಲ್ಲಾ ಕ್ಯಾಮ್ರಾಗಳು ಕೂಡ ಸುಮಾರು 400-500 ಕ್ಯಾಮ್ರಾಗಳು BMS ರೂಮ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ, ಬಿಲ್ಡಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೀವಿ. ಅಲ್ಲಿ ಏನಾದ್ರೂ ಯಾರಾದ್ರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಮೆಸೇಜ್ ಕೊಡಬಹುದು. ಅದೇ ಕರೆಕ್ಟ್, ನೀವು ಹೇಳಿದಾಗೆ ಮಾನಿಟರ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಅದೇನ್ ಮಾರ್ಕೆಟ್ ತರ ಪ್ಲೇಸ್ ಆಗಿರೋದಿಲ್ಲ, ಸ್ಪೇಸ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಎಸಿಗೆ ಮಾತ್ರ ಪರ್ಮಿಷನ್ ಕೇಳ್ತಿದ್ದೀರಾ, ಅದ್ರ ಜೊತೆಯಲ್ಲಿ ಈ ಪ್ರೋಟೋಕಾಲ್ ಏನಿದೆ ಅದನ್ನೆಲ್ಲ ನಾವು ಫಾಲೋ ಮಾಡ್ತೀವಿ ಅಂತ. ನೋಡೋಣ ನಾಳೆ ಸಂಜೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್ ನಂದೀಶ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.